ನಾವು ಇವತ್ತು ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಳಗ್ಗೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಚಿಕ್ಕಪ್ಪ ಅವರ ಮಗಂದು ಕೂದಲು ತೆಗ್ಸೋ ಕಾರ್ಯಕ್ರಮ ಇತ್ತು. ಗಾಡಿ ತಗೊಂಡು ಒಂದು 3 months ಆಗಿದೆ ಅಂದ್ಬಿಟ್ಟು ಎಲ್ಲೂ ಲಾಂಗ್ ಡ್ರೈವ್ ಹೋಗಿಲ್ಲ ಅಂತ ಅಂದು ನಮ್ಮ ಚಿಕ್ಕಪ್ಪ ಅವರು ಗಾಡಿನಲ್ಲೇ ಲಾಂಗ್ ಡ್ರೈವ್ ಹೋದಾಗಿರುತ್ತೆ, ಗಾಡಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಗಾಡೀಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಇರೋದು ಆಂಧ್ರ ಹತ್ರ ಅಗಳಿ, ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿ ಬರುತ್ತೆ. ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 120-130 ಕಿಲೋಮೀಟರ್ ಆಗುತ್ತೆ. ಏನು ಗಾಡಿ ಗುರು, ಅದು ಟ್ರಯಮ್ 400. ಗಾಡಿ ಓಡಿಸೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ಈ ಗಾಡಿ ತುಂಬ ಇಷ್ಟ ಆಯಿತು. ಹಂಗೆ ಹೋಗ್ತಾ ದಾರಿ ನಮ್ಮ ಬಾಸ್ಗೆ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ. ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅನ್ಸತ್ತೆ, ಆಗ್ತಾ ಇರೋದು ಯಾವ್ದು ಅನ್ಕೊಂಡಾಗಿಲ್ಲ ಅನ್ಸತ್ತೆ, ಅನ್ಕೊಂಡಿದ್ದಕ್ಕೂ ಆಗ್ತಾ ಇರೋದಕ್ಕೂ ಸಂಬಂಧ ಇಲ್ಲ ಅನ್ಸತ್ತೆ. ನಾವು ರೀಚ್ ಆಗೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆಲ್ಲ. 2 days ಬ್ಯಾಕ್ ಮುಂಚೆ ಬಂದಿದ್ರೆ ಜಾತ್ರೆ ಎಲ್ಲ ನಡೀತಾ ಇತ್ತು. ನೋಡಿ ಇದೇ ತೇರು. ಏನು ಬಿಸಿಲು ಗುರು, ಯಪ್ಪ ತಲೆ ಎಲ್ಲ ಸುಟ್ಟೋಯ್ತು. ಬೇಡ ಬೇಡ ಅಂದ್ರು ಅಷ್ಟು ಚೆನ್ನಾಗಿರೋ ನನ್ನ ತಲೆಯಲ್ಲಿರೋ ಕೂದಲನ್ನ ಕಟ್ ಮಾಡ್ತಾವ್ರಲ್ಲ ಗುರು. ಅಯ್ಯೋ ದೇವ್ರೇ. ಹೆಂಗಿದ್ರು ಮೊದಲನೇ ಸಲ ಮನೆ ದೇವ್ರಿಗೆ ಗಾಡಿ ತಿಂದಿದ್ದೀವಿ ಅಂತ ಹೇಳಿ ಅದಕ್ಕೂ ಪೂಜೆ ಮಾಡಿಸಿದ್ದಾಯಿತು. ಪೂಜೆ ಎಲ್ಲ ಮುಗಿದು ನಮ್ಮ ಚಿಕ್ಕಪ್ಪ ಅವರು 1-2 ಪೋಸ್ಗಳು ಕೊಟ್ಟು ಗಾಡಿ ಮುಂದೆ. ನಾನು ಒಮಿನಿ ಓಡಿಸ್ತೀನಿ ಅಂತ ನಾನು ಒಮಿನಿ ಕಾರ್ ನಿಲ್ಲಿಸ್ಕೊಂಡೆ, ಅವರು ಬೈಕಲ್ಲಿ ಬಂದರು. ಒಮಿನಿ ಕಾರ್ ಓಡಿಸೋದ್ರಲ್ಲಿ ಇರೋ ಮಜಾ ಬೇರೆ ಗುರು, ಒಂಥರ ಮಜಾ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಮಿನಿ ಕಾರ್ ಬಂದರೆ ತುಂಬ ಭಯ ಆಗೋದು. ಯಾಕೆ ಅಂತ ಅಂದ್ರೆ ಅದೊಂಥರ ಗ್ಯಾಂಗ್ಸ್ಟರ್ ಕಾರು, ಕಿಡ್ನಾಪಿಂಗ್ ಕಾರು ಅಂತ ಹೇಳ್ತಿದ್ರು. ಅದನ್ನ ನೋಡಿದ ತಕ್ಷಣ ಭಯ ಆಗೋದು. ಒಮಿನಿ ಕಾರಲ್ಲಿ ತುಂಬ ಬಿಸ್ನೆಸ್ ಮಾಡ್ಬೋದು, ಹೋಟೆಲ್ ಬಿಸ್ನೆಸ್ ಮಾಡ್ಬೋದು, ಕಿಡ್ನಾಪ್ ಕೂಡ ಮಾಡ್ಬೋದು, ಜೀವ ಉಳಿಸೋದಕ್ಕೆ ಆಂಬುಲೆನ್ಸ್ ಕೆಲಸ ಆಗಿನೂ ಮಾಡ್ಬೋದು ಈ ಕಾರಲ್ಲಿ. ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಕೂಡ ಡ್ರಾಪ್ ಮಾಡ್ಬೋದು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಮಿನಿ ಕಾರಲ್ಲೇ ಹೋಗ್ತಾ ಇದ್ವಿ. ಅದನ್ನ ಅವರು ಮನೇಲಿ ಯೂಸ್ ಮಾಡೋ ಸಿಲಿಂಡರ್ ಹಾಕೊಂಡು ಓಡಿಸ್ತಾ ಇದ್ರು. ಅದು ಖಾಲಿ ಆದಾಗ ಸಿಲಿಂಡರ್ನ ಮನೆಯಿಂದ ತರಿಸ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ನಮಗೆ ಗೊತ್ತಿಲ್ಲ, ನಾವೆಲ್ಲ ಅದ್ರ ಮೇಲೆ ಕೂತ್ಕೋತಾ ಇದ್ವಿ. ಅಪ್ಪಿ ತಪ್ಪಿ ಬ್ಲಾಸ್ಟ್ ಆಗಿದ್ರೆ